ನನ್ನ ಅಜ್ಜ ಅಂದರೆ ನನಗೆ ಸರ್ವಜ್ಞ. ನಾನು ಇವತ್ತು ಏನಾದರೂ ಆಗಿದ್ರೆ ನಮ್ಮ ಅಜ್ಜನೇ ಕಾರಣ. ಹೇಗಿತ್ತು ಬಾಲ್ಯ? ಔಟ್ಸ್ಟ್ಯಾಂಡಿಂಗ್. ಐ ವಿಶ್ ಎವ್ರಿಬಡಿ ಗೆಟ್ಸ್ ಎ ಗ್ರ್ಯಾಂಡ್ ಫಾದರ್ ಲೈಕ್ ದ್ಯಾಟ್. ಹಿ ವಾಸ್ ಎ ಪರ್ಸಾನಿಫಿಕೇಶನ್ ಆಫ್ ಆಲ್ ಗುಡ್ ಕ್ವಾಲಿಟೀಸ್. ನಾನು ನೋಡಿದ ಹಾಗೆ ಅದ್ಭುತ ಕಥೆಗಾರ. ಜೀವನದ ಅನುಭವ. ಎಷ್ಟು ಬಡತನ ಗೊತ್ತಾ ರಶ್ಮಿ ಅವ್ರಿಗೆ. ಬಾಲ್ಯದಲ್ಲಿ ಬಡತನ ಅಂದರೆ ಕಲ್ಪನಾತೀತವಾದ ಬಡತನ ಅವ್ರಿಗೆ. ನಮ್ಮಪ್ಪ ಒಬ್ಬನೇ ಮಗ, ತುಂಬ ಪ್ರೀತಿಯಿಂದ ಬೆಳೆಸಿದರು. ಅಪ್ಪ ಚೆನ್ನಾಗಿ ಬೆಳೆದ್ರು, ದೊಡ್ಡ ಅಧಿಕಾರಿ ಆದರು, ಸ್ಟೇಟಿಗೆ ಹೆಡ್ ಆಗಿದ್ದರು, ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಂತ. ನಾವು ಶ್ರೀಮಂತರಾಗ್ತಿದ್ರು, ಬಡತನ ಏನಿರಲಿಲ್ಲ ನಮಗೆ. ನಮ್ಮ ಅಜ್ಜ 90 ವರ್ಷ 91 ವರ್ಷ ಬದುಕಿದ್ರು. ನಮ್ಮ ಪ್ರೀತಿ ಅಜ್ಜ, ಅವನ ಹಾಸಿಗೆ ಹಾಸೋದು ನನ್ನದೇ ಕೆಲಸ. ನಾನು ಯಾವಾಗಲೂ ನಾನು ಪ್ರಿನ್ಸಿಪಲ್ ಆದರೂ ಕೂಡ ನಮ್ಮ ಅಜ್ಜ ಬದುಕಿರೋ ತನಕ ನಾನು ಹಾಸಿಗೆ ಹಾಸೋದು ನನ್ನದೇ. ಅದು ಪ್ರೀತಿಯಿಂದ ಮಾಡ್ತಿದ್ದೆ. ನೀನು ಹಾಸಿಗೆ ಚೆನ್ನಾಗಿಲ್ಲ ಬಿಡೋ ಅನ್ಬೇಕು ಅಜ್ಜ. ಯಾಕೆ ಅಜ್ಜ ಏನಾಗಿದೆ? ನಾನು ಬಾಲ್ಯದಲ್ಲಿ ಚೆನ್ನಾಗಿತ್ತು ನನ್ನ ಹಾಸಿಗೆ ಏನು ಗೊತ್ತು, ಬಡತನ ಇತ್ತು ಬಾಲ್ಯದಲ್ಲಿ ಅಂತ. ನೀನು ಹಾಸಿಗೆ ಹೆಂಗೆ ಚೆನ್ನಾಗಿತ್ತು ಅಂತ ಕೇಳಿದೆ. ಮೊಬೈಲ್ ಹಾಸಿಗೆನೋ ನಂದು ಅಂದ. ಮೊಬೈಲ್ ಹಾಸಿಗೆ ಕೇಳೇ ಇರಲಿಲ್ಲ ನಾನು. ಮೊಬೈಲ್ ಹಾಸಿಗೆ ಅಂದರೆ ಏನು ಅಂತ. ಏನು ಮೊಬೈಲ್ ಹಾಸಿಗೆ? ಏನಿಲ್ಲೋ ಗೋಣಿ ಚೀಲ ಒಳಗೆ ಸೇರ್ಕೊಂಡ್ಬಿಟ್ರೆ ಕೆಳಗಿಂದ ಹಾಸಿಗೆ ಮೇಲಿಂದ ಹೊದಿಕೆ. ಆದರೆ ಬಡತನ ಅಂತ ಎಂದೂ ಕೆಟ್ಟ ಮುಖ ಮಾಡಿದ್ದು ಕಾಣಲಿಲ್ಲ ಅವನು. ಅಯ್ಯೋ ನಾವು ಭಾಳ ಕಷ್ಟಪಟ್ಟಪ್ಪ, ನಮ್ಮ ಕಷ್ಟ ನಿಮ್ಗೆ ಎಂದೂ ಹೇಳಿಲ್ಲ. ಬಿಡೋ ಅವನೊಂದು ಮಾತು ಹೇಳ್ತಿದ್ದ ನನಗೆ. ಈ ಹುಡುಗರು ಕೇಳಬೇಕದನ್ನು. ಇನ್ನೆಲ್ಲ ಕಾಂಕ್ರೀಟ್ ಹಾಕಬೇಕಾದ್ರೆ ಜಲ್ಲಿ ಸಿಮೆಂಟ್ ಹಾಕಿ ಕುಟ್ತಾರೆ ಮೊದಲು. ದುಮ್ಸ್ ಹೊಡೆದು ಅಂತಾರೆ. ಅದಕ್ಕೆ ಕುಟ್ಟಬೇಕು. ಎಷ್ಟು ಜಾಸ್ತಿ ಕುಟ್ತೀರೋ ಅಷ್ಟು ಫ್ಲೋರಿಂಗ್ ಚೆನ್ನಾಗಾಗುತ್ತೆ, ಕ್ರ್ಯಾಕ್ ಬರೋಲ್ಲ. ನೀವು ಕುಟ್ಟಿದೆ ಹೋದರೆ ಕ್ರ್ಯಾಕಿಂಗ್ ಬರುತ್ತೆ. ಅವ್ನು ಹೇಳಿದ ಬಾಲ್ಯ ನಾನು ಚೆನ್ನಾಗಿ ಕುಟ್ಬಿಟ್ಟಿದೆ, ಅದಕ್ಕೆ ಕ್ರ್ಯಾಕೇ ಬರೋಲ್ಲ ನನ್ನ ಜೀವನದಲ್ಲಿ. ಅಂದರೆ ಬೇಂದ್ರೆ ಹೇಳಿದ ಮಾತು ನೆನಪಾಗ್ತೀವಿ. ಬೇಂದ್ರೆ ಹೇಳೋರು ಅದನ್ನು, ನನಗೆ ಬಡತನದ ಅಹಂಕಾರದ ಅಂತ. ಎಲ್ಲರಿಗೂ ಶ್ರೀಮಂತಿಗೆ ಅಹಂಕಾರದ, ಬಡತನದ ಅಹಂಕಾರದ ಅಂತ ಹೇಳ್ತೀವಿ. ಅದನ್ನೇ ನೋಡಿ ಬಂದಿದ್ದೀನಿ ಇದೇನು. ಬಡತನದ ಅಹಂಕಾರದ ಯಾರು ಸಫರ್ ಮಾಡಿರಿ? ಅಷ್ಟು ಸಫರ್ ಯಾರು ಮಾಡಿದ್ದೀರಿ? ನಾ ಮಾಡಿದ್ದೀನಿ. 6 ಜನ ಮಕ್ಕಳನ್ನು ಕಳ್ಕೊಂಡ್ರು ಬೇಂದ್ರೆ ಅವರು. ಒಬ್ಬರಾದ್ಮೇಲೆ ಒಬ್ಬರು 20 ವರ್ಷ ಅವಧಿಯಲ್ಲಿ ಬದುಕಿದ್ರಲ್ಲ. ಅದಕ್ಕೆ ಅವ್ರು ಹೇಳೋರು ಬೇಂದ್ರೆ ಆಗ್ತಾರೆ ಅಂತ ಒಂದು ಕ್ಲೀಶೆ ಇತ್ತು. ಬೇಂದ್ರೆ ಆಗ್ತಾರೆ ಅಂತ ಎಲ್ಲ ಕಡೆ ಹೇಳೋಕೆ ಶುರು ಮಾಡಿಬಿಟ್ರು ಜನ ಅದನ್ನು. ಬೇಂದ್ರೆ ಆಗ್ತಾರೆ ಅಂತ ಸಿಟ್ಟು ಬರೋದು ಅವರಿಗೆ. ಒಂದ್ಸಲ ನಾನು ಇದ್ದೆ, ನಾನು ಹೇಳಿಬಿಟ್ರು ಬೇಂದ್ರೆ ಆಗ್ತಾರೆ ಅಂತ. ಎದ್ದು ನಿಂತ್ಬಿಟ್ರು. ಏನು ಬೇಂದ್ರೆ ಆಗ್ತಾರೆ? ತಲೆನಿಂದು ಒಳಗಡೆ ಹಸಿ ಇದ್ದರೆ ಬೇಯ್ತಾರೆ, ಇದು ಸುಟ್ಟು ಬೂದಿ ಆಗ್ತಾರೆ ಅಂದರು. ಆ ಮಾತು ಎಷ್ಟು ಅರ್ಥ ಗೊತ್ತಾ? ಒಳಗಡೆ ಛಲದ ಹಸಿ ಇರಬೇಕು. ಒಳಗಡೆ ಹಸಿ ಇದ್ರೆ ಮಾತ್ರ ಬೇಯ್ತಾರೆ, ಸುಟ್ಟು ಬೂದಿ ಆಗ್ತಾರೆ ಇಲ್ಲದೆ ಹೋದರೆ. ಹಾಗೆ ನಮ್ಮ ಅಜ್ಜ ಬೆಂದವನು. ಆದರೆ ಬೆಂದದ್ದು ನನಗೆ ಒಂಚೂರು ಝಳ ಹತ್ತಟ್ಟದಂಗೆ ನೋಡ್ಕೊಂಡ. ಎಂದೆಂದೂ ನೆಗೆಟಿವ್ ಆಗಿ ಮಾತಾಡಲಿಲ್ಲ, ಬಡತನದ ಬಗ್ಗೆ ಮಾತಾಡಲಿಲ್ಲ. ಚೆಂದ ಇತ್ತು ಅವಾಗ ಅಂತ ಹೇಳಬೇಕು. ಅವನು ಎಲ್ಲದರಲ್ಲೂ ಎಕ್ಸ್ಪರ್ಟ್. ಎಷ್ಟರ ಮಟ್ಟಿಗೆ ತ್ಯಾಗ ಮಾಡೋದು ಅವನ ಜೀವನ, ಎಷ್ಟರ ಮಟ್ಟಿಗೆ ಸಮಾಜ ಸೇವೆ ಮಾಡೋದು. ಸ್ಕೂಲ್ ಮೇಷ್ಟ್ರ್ ಆಗಿದ್ದವನು. ಬರೀ ಮೇಷ್ಟ್ರ ಕೆಲಸ ಮಾಡಲೇ ಇಲ್ಲ ಅವನು. ಅವನೊಬ್ಬ ಆದರ್ಶ ನನ್ನ ಕಡೆಗೆ. ಮೇಷ್ಟ್ರ ಕೆಲಸ ಮಾಡಲಿಲ್ಲ ಅವನು. ಅವನೇ ಪೋಸ್ಟ್ ಆಫೀಸು. ಆ ಪೋಸ್ಟ್ ಶುರು ಆಗಿತ್ತು, ಬ್ರಿಟಿಷ್ ಇಂಡಿಯಾ ಏನೋ ಅವಾಗ. ತಾನೇ ಮನೆ ಹೋಗಿ ಪೋಸ್ಟ್ ಯೂಸ್ ಮಾಡ್ಕೊಳ್ರಿ, ಪತ್ರ ಬರೀರಿ ಅನ್ಬೇಕು. ಹಳ್ಳಿ ಜನ ಇಲ್ಲಿ ಬರೆದ್ರೆ ಅಲ್ಲಿ ಹೆಂಗೆ ಹೋಗ್ತದೆ ಸರ್ ಅಂತ ಕೇಳಬೇಕು ಅವರು. ತಾನೇ ಪತ್ರ ಬರೆಯೋದು, ಡಬ್ಬದಲ್ಲಿ ಹಾಕಿ ಉತ್ತರ ಬಂದು ತಾನೇ ಮನೆಗೆ ಓದಬೇಕು ಅವ್ರು ಹೋಗಿ. ಆಮೇಲೆ ಜೇಬಲ್ಲಿ ಯಾವಾಗಲೂ DDT ತೊಗೊಂಡು ಹೋಗೋದು. DDT ತೊಗೊಂಡು ಇಲ್ಲಿ ಕೊಳಕ್ಕೆ ಮಾಡಂಗಿಲ್ಲ, ನೀರು DDT ಹಾಕು, ನೀರು ಹಾಕಂಗಿಲ್ಲ, ಕುಡಿಯೋ ನೀರಿನ ಬಾವಿ, ಬೇಲಿ ಕಟ್ಸೋದಕ್ಕೆ ಯಾರು ಕಾಲು ಇಡಂಗಿಲ್ಲ ಒಳಗಡೆ. ಇದು ಕೆಲಸನ ಒಂದು. ಊರಲ್ಲಿ ಸತ್ರು ಅವನದೇ ಮಂತ್ರ ಹೇಳಬೇಕು, ಶ್ರಾದ್ದಕ್ಕೆ ಅವನೇ ಹೋಗಬೇಕು, ಹುಟ್ಟಿದ್ರು ಅವನೇ. ಊರಲ್ಲಿ ಬ್ರಾಹ್ಮಣ ಇವನು ಮಾಡೋದು. ಹೀಗಾಗಿ ಪುರೋಹಿತನು ಅವನೇ, ಶಾಲೆ ಹೆಡ್ ಮಾಸ್ಟ್ರು ಅವನೇ, ಸ್ಯಾನಿಟರಿ ಇನ್ಸ್ಪೆಕ್ಟ್ರು ಅವನೇ, ಎಲ್ಲನೂ ಅವನೇ. ಹೀಗಾಗಿ 1939 ಬ್ರಿಟಿಷ್ ರಾಣಿ ಕಡೆಯಿಂದ ಬೆಳ್ಳಿ ಮೆಡಲ್ ಬಂದಿತ್ತು ಅವ್ನಿಗೆ ಒಂದು ದೊಡ್ಡದು. ನಿಮ್ಮ ತಾದಾಗೆ. ಡೆಪ್ಟಿ ಕಮಿಷನರ್ ಬಂದು ಕೊಟ್ಟು ಹೋದ್ರಂತೆ ಅವನಿಗೇನೋ. ಇವನೆಲ್ಲೂ ಹೋಗೋ ಪೈಕಿ ಅಲ್ಲ ಅವನು. ಬಂದಮೇಲೆ ಏನು ಮಾಡ್ಬೋದು ಹೇಳಿ? ನಾವೇನು ಮಾಡ್ತೀವಿ? BA BSc ಸರ್ಟಿಫಿಕೇಟ್ ಫ್ರೇಮಾಗಿ ಗೋಡೆಗೆ ಹಾಕಿರ್ತೀವಿ. ಆದದ್ದು ಹೌದಲ್ಲ ಅಂತ ದಿನಕ್ಕೆ 3 ಸಲ ನೋಡ್ಕೊಳ್ಳೋದು. ಈ ಬೆಳ್ಳಿ ಮೆಡಲ್ ಬಂದದನ್ನು ಏನು ಮಾಡೋದ ಗೊತ್ತಾ? ಟ್ರಂಕಲ್ಲಿ ಹಾಕಿ ಕಾಟ್ ಕೆಳಗೆ ಸಳಿಸ್ಬಿಟ್ಟ. ಯಾಕೆ? ಬೇಡ ಅದು ಅಂತ. ನಮ್ಮ ಅಜ್ಜ ಹೋದಾಗ ತಂದು ಹೊರಗಿಟ್ಟಿದ್ಲು, ಗೂಡಲ್ಲಿ ಇಟ್ಟಿದ್ಲು. ಆವಾಗ ಶೋಕೇಸಲ್ಲೇ ಇರ್ತಿದ್ದಿಲ್ಲ, ಗೂಡು ಇರ್ತಿದ್ದು ಇಟ್ಲು. ಅಜ್ಜ ಬಂದು ಭಾರಿ ಕೋಪ ಮಾಡ್ಕೊಂಬಿಟ್ಟೆ. ಯಾಕೆ ಹೊರಗಿಟ್ಟಿದ್ದೆ ಅದನ್ನು? ಚೆಂದ ಕಾಣಿಸ್ತು, ಇರಲಿ ಗೊತ್ತಾಗಲಿ ಬಂದಿಗೆ ಅಂತಕ್ಕೆ. ಗೊತ್ತಾಗಬಾರ್ದು ಅಂತವ ಒಳಗೆ ಹಾಕು ತೋರ್ಸೋದ. ಭ್ರಮೆ ಹುಟ್ಟಿಸ್ತಾವವು. ಅವ್ನು ಮಾತು ಎಷ್ಟು ಚೆನ್ನಾಗಿ ಗೊತ್ತಾ? ಈ ಮೆಡಲ್ಸ್ ಎಲ್ಲ ಭ್ರಮೆ ಹುಟ್ಟಿಸ್ತಾವೆ. ಏನೋ ಮಾಡಿದ್ದೀನಿ ಅಂತ ಅನಿಸ್ತದೆ, ಏನು ಮಾಡಿ ಒಳಗೆ ಹಾಕೋದನ್ನು. ನಮ್ಮ ಅಜ್ಜ ಕಲಿಸಿದ್ದು ಬುದ್ಧಿ ನನಗೆ ಎಷ್ಟು ಕಲಿಸಿದ ಅಂದರೆ ಐ ಕ್ಯಾನ್ ಟೆಲ್ ಯು. ಈಗ ನಾವು ಯಾಕೆ ಈ ಕಡೆ ತಿರುಗಿದ್ವಿ ಅಂದರೆ ನಮ್ಮ ಆಫೀಸ್ ಫುಲ್ಲು ಏನೋ ಬಂದಿರೋ 4-5 ಮೆಡಲ್ಗಳಿದ್ದಾಗ ಗೊತ್ತಾಗತ್ತಂದರೆ ಯಾವುದನ್ನು ಹೇಗೆ ನೋಡಬೇಕು ಅನ್ನೋದ್ರದ್ದು. ಇದು ಅಲ್ಲ, ಮೆಡಲ್ ಭ್ರಮೆ ಹುಟ್ಟಿಸ್ತಾವವು. ಏನು ಮಾಡಿದ್ದೀವಿ ನಾವು? ಏನು ಮಾಡಿದ್ದೀವಿ? ಐಸಾಕ್ ನ್ಯೂಟನ್ ಅಂತ ಮನುಷ್ಯನೇ ಹೇಳ್ತಾನೆ, ಸಮುದ್ರ ದಂಡೆ ಮೇಲೆ ಮಗು ಇದ್ದಂಗೆ ಇದ್ದೀನಿ, 4-5 ಬೆಣಸಿಕಲ್ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ನಾನು, ವಿಜ್ಞಾನ ಸಮುದ್ರ ಇದ್ದಂಗಿದೆ ಅಂತಾನೆ. ನ್ಯೂಟನ್ ಹಂಗೆ ಹೇಳ್ಬೇಕಾದ್ರೆ ನಾವೆಲ್ಲಿದ್ದೀವಪ್ಪ?
ಎಲ್ಲ ಎಂದೆಂದೂ ನಾನು ಹೇಳ್ತೀನಿ ರಶ್ಮಿ, ನನಗೆ ಯಾವಾಗಲೂ ಅನಿಸಿದ್ದು, ಪ್ರಾಮಾಣಿಕ ಹೇಳೋದು, ದ ಮೊಮೆಂಟ್ ಐ ಫೀಲ್ ಐ ನೋ ಸಮಥಿಂಗ್ ದಟ್ ದ ಬಿಗಿನಿಂಗ್ ಆಫ್ ಮೈ ಡೆತ್. ಸಾಧ್ಯನೇ ಇಲ್ಲ, ಮುಗೀತು ನನ್ನ ಕತೆ ಅಲ್ಲಿಗೆ. ನನಗೆ ಗೊತ್ತಿದೆ ಅಂತ ಭ್ರಮೆ ಬರಬಾರ್ದು, ಏನೂ ಗೊತ್ತಿಲ್ಲ, ಎಲ್ಲಿ ಬೋರ್ಡೇ ಇರಬೇಕು ಯಾವಾಗ ಕೊನೆವರೆಗೂ. ಇದಕ್ಕೆ ಅನ್ಸುತ್ತೆ ಒಬ್ಬರು ಫಿಲಾಸಫರ್ ಹೇಳಿದ್ದು, ಆಲ್ ದಟ್ ಐ ನೋ ಇಸ್ ಐ ನೋ ನಥಿಂಗ್. ಕರೆಕ್ಟ್. ಎಲ್ಲಿವರೆಗೂ ಎಲ್ಲಿ ಬೋರ್ಡ್ ಇದೆಯೋ ಐ ಡೋಂಟ್ ನೋ ಅಂತ ಇರ್ತದೋ. ಈಗ ನನಗೆ ಗೊತ್ತಿಲ್ಲ ಅಂತ ಯಾರೂ ಪ್ರಶ್ನೆ ಕೇಳಲ್ಲ. ನನಗೆ ಗೊತ್ತಿದ್ದ ಕೃಷ್ಣ ಪ್ರಶ್ನೆಗೆ ಏನು ಗೊತ್ತಿದೆ ಹೇಳು ನೋಡು ಅಂತಾರೆ. ಅದಕ್ಕೆ ನಮ್ಮ ಅಜ್ಜ ಕಲಿಸಿದ್ದು. ಅಜ್ಜ ಇನ್ನೊಂದು ಕಲಿಸ್ತದೆ ನನಗೆ, ಯಾರ ಮೇಲೂ ಕೋಪ ಮಾಡ್ಕೋಬಾರ್ದು. ಹೇಗೆ? ಬೇಡ, ಯಾಕೆ ಕೋಪ ಮಾಡ್ಕೋತೀವಿ? ಅವ್ನು ಹೇಳೋನು, ಕೋಪ ಮಾಡ್ಕೊಂಡ್ರೆ ಏನಾಗುತ್ತೋ, ನಮಗೆ ಕಷ್ಟ, ನಿನಗೆ ತೊಂದರೆ ಆಗುತ್ತೆ, ಅವ್ರಿಗೇನಾಗುತ್ತೆ, ಏನೂ ಆಗಲ್ಲ. ಮತ್ತು ಇನ್ನೊಂದು, ಕೋಪದಿಂದ ಕ್ರೌರ್ಯದಿಂದ ಯಾವತ್ತೂ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ. ಅದು ಹೇಗೆ ಕೋಪ ಬಂದಾಗ ತಡ್ಕೊಳ್ಳೋದು? ಎಷ್ಟೇ ಪ್ರಾಕ್ಟೀಸ್ ಮಾಡಬೇಕು. ನೀವು ಆಶ್ಚರ್ಯ ಆಗುತ್ತೆ ಹೇಳಿದರೆ, ನಾನು ನನ್ನ ಹೆಂಡ್ತಿನ ಕೇಳಿ ನೋಡಬೇಕು, ಗೊತ್ತಾಗುತ್ತೆ. ಮದುವೆ ಆಗಿ 46 ವರ್ಷ ಆಯಿತು, ಜಗಳಾಡೇ ಇಲ್ಲ ನಾವು ಇನ್ನೂ. ಆಕೆ ಹೇಳ್ತಾಳೆ, ನಾನು ಹೇಳಿದೆ ಎಲ್ಲರೂ ಜಗಳಾಡ್ತಾರಂತೆ, ನಾವು ಜಗಳಾಡೋಣ ಅಂತ ಕೇಳಿದೆ. ಅದಕ್ಕೂ ಅಂದ್ಲಾಕೆ, ಅದಕ್ಕೂ ಜಗಳ ಇಲ್ಲ. ಇಷ್ಟೇ, ವೆರಿ ಸಿಂಪಲ್ ಲೈಫ್. ಭಾಳ ಸಿಂಪಲ್ ಇದೆ ರಶ್ಮಿ, ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ವಿ, ಭಾಳ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ವಿ.